ನಿನಗೆ ವರ ಹುಡುಕ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಏನಾಯ್ತು? ಹೌದಾ ಆಂಟಿ, ವರ ಹುಡುಕ್ತಿದ್ದಾರೆ, ಇನ್ನೂ ಏನೂ ಆಗಿಲ್ಲ. ಹಲವರು ಬಂದು ವಧು ಪರೀಕ್ಷೆ ನಡೆಸಿ ಹೋದ್ರು. ಆಮೇಲೆ ಏನಾಯ್ತು? ಯಾರು ಸಿಗ್ಲಿಲ್ವಾ? ಅವರೆಲ್ಲ ಒಪ್ಪಿದ್ರು, ಆದರೆ ನನಗೆ ಒಪ್ಪಿಯಾಗುವಂತಹ ಯಾವ ವರನೂ ಬರಲಿಲ್ಲ. ಆದುದರಿಂದ ನಾನು ಬೇಡ ಅಂದೆ. ಯಾಕೆ? ಬಂದವರಲ್ಲಿ ಏನ್ ಕೊರತೆ ಕಾಣಿಸ್ತು ನಿನಗೆ? ನಾನು ಒಪ್ಪುವಂತ ಗುಣ ಅವರಲ್ಲಿ ಕಾಣಿಸ್ಲಿಲ್ಲ. ನೀನು ಮೆಚ್ಚುವ ಹುಡುಗ ಹೇಗಿರಬೇಕೆಂಬುದು ನಿನ್ನ ಕಲ್ಪನೆ. ಹೌದಾ ಆಂಟಿ, ನಾನು ಮೆಚ್ಚುವಂತಹ ಹುಡುಗ ಅಂದ್ರೆ ಕೆಲವು ಗುಣಗಳಿರಬೇಕು. ಅಂತ ಗುಣಗಳಿದ್ದವ್ರು ಬಂದ್ರೆ ನಾನು ಮದುವೆ ಆಗ್ತೀನಿ. ಅದು ಯಾವ ಗುಣ ಹೇಳು? ನೋಡಲು ಹ್ಯಾಂಡ್ಸಮ್ ಆಗಿರಬೇಕು, ಎತ್ತರದ ನಿಲುವಿನ ವ್ಯಕ್ತಿಯಾಗಿರಬೇಕು, ಗೋಧಿ ಮೈ ಬಣ್ಣದವನಾಗಿರಬೇಕು, ನನ್ನನ್ನು ಪ್ರೀತಿಸುವ ಗುಣ ಅವನಲ್ಲಿರಬೇಕು, ಮಾತಿನಲ್ಲಿ ತಮಾಷೆ ಇರಬೇಕು, ಯಾವಾಗಲೂ ಚೆನ್ನಾಗಿ ಮಾತಾಡ್ತಿರ್ಬೇಕು. ತುಂಬಾ ಚೆನ್ನಾಗಿದೆ ನಿನ್ನ ಕಲ್ಪನೆ. ಆಯ್ತು, ನಡೀಲಿ. ಹೆಚ್ಚು ದಪ್ಪವಾಗಿರಬಾರ್ದು, ಹಾಗೆ ಕೈ ತುಂಬ ಸಂಬಳ ತರುವ ಉದ್ಯೋಗದಲ್ಲಿರಬೇಕು, ನನಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸುವಂತಹ ಗುಣ ಅವರಲ್ಲಿರಬೇಕು. ತುಂಬಾ ಚೆನ್ನಾಗಿದೆ ನಿನ್ನ ಆಸೆ. ನೀನು ಹೇಳುತ್ತಿರುವುದು ಕೇಳಿದ್ರೆ ಹುಡುಗ ಒಳ್ಳೆಯ ಮನ್ಮಥನ ತರ ಇರಬೇಕು, ದೊಡ್ಡ ಹುದ್ದೆಯಲ್ಲಿಯೂ ಇರಬೇಕು. ಅಂತಹ ಯಾರಾದರೂ ವರ ಇದ್ದಾರೆಯೇ ಎಂದು ನಾನು ವಿಚಾರಿಸುತ್ತೇನೆ. ಅಂದಹಾಗೆ ಉತ್ತಮ ವರ ಸಿಕ್ಕಿದ್ರೆ ನಿಮ್ಮ ಮನೆಯವರು ವರನಿಗೆ ಏನೇನು ಕೊಡ್ತಾರೆ ಎಂಬುದನ್ನು ಹೇಳಬೇಕು. 250 ಗ್ರಾಂ ಚಿನ್ನ, ಮದುವೆ ಖರ್ಚು ಎಲ್ಲ ಕೊಡ್ತಾರಂತೆ. ಅಷ್ಟೇನಾ? ಹಾಗಾದ್ರೆ ನಾನು ವಿಚಾರಿಸುವುದರಿಂದ ಏನು ಉಪಯೋಗ ಇಲ್ಲ ಬಿಡು. ನೀನು ಮೆಚ್ಚುವಂತಹ ವರ ಸಿಗಲ್ಲ. ಯಾಕಂಟಿ ಹಾಗೆ ಹೇಳ್ತಿದ್ದೀರಿ? ನೀನು ಹೇಳಿದ ರೀತಿಯಲ್ಲಿ ಎಲ್ಲಾ ಕೊಟ್ಟು 10 ವರ್ಷಗಳ ಹಿಂದೆ ಹುಡುಕಿದ್ದಕ್ಕೆ ನನಗೆ ಸಿಕ್ಕಿದವರು ಇವರು. ಹೌದಾ ಆಂಟಿ? ಹೌದಮ್ಮ. ನೋಡಿ, ಇವ್ರ ತಲೆಯಲ್ಲಿ ಕೂದಲೇ ಇಲ್ಲ. ನಾನು ಬರ್ತೀನಿ ಆಂಟಿ. ಸರಿ, ನೋಡಿದ್ರಾ ಹುಡುಗಿ ಆಸೆ? ಇದು ನಿಮ್ಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹೌದು, ಹೆಂಗಸರುಗಳಿಗೆ ಆಸೆಗಳು ಜಾಸ್ತಿ, ಏನು ಮಾಡೋಕ್ಕಾಗುತ್ತೆ.